Dear student, welcome back to my YouTube channel. I am Nandini, working as Assistant Professor in the Department of Commerce at Government Fast Track College for Women. Dear student, in the last video, I explained the functional classification of cost, that is prime cost and overheads. In overheads, there are again three classification, that is factory overhead, office and administration overhead, and selling and distribution overhead. In this video, I am explaining what is cost sheet and how cost sheet has prepared. Okay, first let us know what is cost sheet. Cost sheet is a statement showing the details of the total cost of the job, order or operation. It shows the total cost as well as different components of the total cost and cost per unit. ಕಾಸ್ಟ್ ಶೀಟ್ ಅಂತ ಅಂದರೆ ಸೊ ಒಂದು ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಆಫ್ಟರ್ ಪ್ರೊಡ್ಯೂಸಿಂಗ್ ಎ ಪರ್ಟಿಕ್ಯುಲರ್ ನಂಬರ್ ಆಫ್ ಕ್ವಾಂಟಿಟಿ ಆಫ್ ಔಟ್ಪುಟ್ ವಿ ಹ್ಯಾವ್ ಟು ಅಸರ್ಟೈನ್ ವಾಟ್ ಇಸ್ ದ ಕಾಸ್ಟ್ ಇನ್ಕರ್ಡ್. ಒಂದು ಪ್ರಾಡಕ್ಟ್ ನಾವು ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಪ್ರಾಡಕ್ಟ್ ಅಥವಾ ಕ್ವಾಂಟಿಟೀಸ್ ಆಫ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಎಷ್ಟು ಟೋಟಲ್ ಕಾಸ್ಟು ಅರೈಸ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅಸರ್ಟೈನ್ ಮಾಡಬೇಕಾಗುತ್ತೆ ಬಿಫೋರ್ ಇನ್ ಆರ್ಡರ್ ಟು ಫಿಕ್ಸ್ ದ ಸೆಲ್ಲಿಂಗ್ ಪ್ರೈಸಸ್. ಕಾಸ್ಟ್ ಎಷ್ಟಾಗಿದೆ ಅಂತ ಗೊತ್ತಾದರೆ ಮಾತ್ರ ನಾವು ಸೆಲ್ಲಿಂಗ್ ಪ್ರೈಸಸ್ಸನ್ನು ಫಿಕ್ಸ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಕಾಸ್ಟ್ ಶೀಟ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ರಿಗಾರ್ಡಿಂಗ್ ಎ ಪರ್ಟಿಕ್ಯುಲರ್ ಜಾಬ್ ಆರ್ ಆರ್ಡರ್ ಆರ್ ಆಪರೇಷನ್. ಜಾಬ್ ಅಂತ ಅಂದರೆ ಈಗ ಇಷ್ಟು ನಂಬರ್ ಆಫ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡಿ ಅಂತ ನಮಗೆ ಆರ್ಡರನ್ನು ಪ್ಲೇಸ್ ಮಾಡಿರೋ ಅಂಥದ್ದಾಗಿರ್ಬೋದು, ಅಥವಾ ಒಂದು ಆಪರೇಷನ್ ಆಗಿರ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಜಾಬ್ ಆಗಿರ್ಬೋದು. ಸೊ ನಾವು ಏನು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವೋ ಆ ಪ್ರಾಡಕ್ಟಿಗೆ ಎಷ್ಟು ಕಾಸ್ಟ್ ಆಗಿದೆ ಅಂತ ಟೋಟಲ್ ಕಾಸ್ಟನ್ನು ಅಸರ್ಟೈನ್ ಮಾಡುವಂಥದ್ದು, ಹಾಗೆಯೇ ಪರ್ ಯೂನಿಟ್ ಕಾಸ್ಟನ್ನು ಅಸರ್ಟೈನ್ ಮಾಡುವಂಥದ್ದು. ಈ ಓವರಾಲ್ ಡೀಟೇಲ್ಸನ್ನು ಸ್ಟೇಟ್ಮೆಂಟ್ ವೇನಲ್ಲಿ ಏನು ಡಿಪಿಕ್ಟ್ಸ್ ಮಾಡುತ್ತೋ ಅದನ್ನು ನಾವಿಲ್ಲಿ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವೇನಾದರೂ ಒಂದು 500 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತ ಅಂದರೆ ಆ 500 ಯೂನಿಟ್ಸಿಗೆ ಟೋಟಲ್ ಕಾಸ್ಟ್ ಎಷ್ಟಾಗಿದೆ, ಹಾಗೆಯೇ ಪರ್ ಯೂನಿಟಿಗೆ ಒಂದು ಯೂನಿಟಿಗೆ ಕಾಸ್ಟ್ ಎಷ್ಟು ಇನ್ಕರ್ಡ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅಸರ್ಟೈನ್ ಮಾಡೋದಕ್ಕೆ ಪ್ರಿಪೇರ್ ಮಾಡುವಂತಹ ಸ್ಟೇಟ್ಮೆಂಟ್ ಏನಿದೆಯೋ ಅದನ್ನು ನಾವಿಲ್ಲಿ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಹಾಗಾಗಿ ಇಟ್ಸ್ ವೆರಿ ಸಿಂಪಲ್, ಇಟ್ ಈಸ್ ಅ ಸ್ಟೇಟ್ಮೆಂಟ್. ಇದನ್ನು ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ನಾವು ಅದನ್ನು ಪ್ರಿಪೇರ್ ಮಾಡ್ತೀವಿ. ಯಾಕೋಸ್ಕರ ಪ್ರಿಪೇರ್ ಮಾಡ್ತೀವಿ? ಇನ್ ಆರ್ಡರ್ ಟು ಶೋ ದ ಡೀಟೇಲ್ಸ್ ಆಫ್ ದ ಟೋಟಲ್ ಕಾಸ್ಟ್. ಈಗ ಒಂದು 500 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು, 1000 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು, ಅಥವಾ ಒಂದು 50,000 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು. ಅಷ್ಟು ನಂಬರ್ ಆಫ್ ಯೂನಿಟ್ಸಿಗೆ ನಮಗೆ ಟೋಟಲ್ ಕಾಸ್ಟ್ ಎಷ್ಟು ಇನ್ಕರ್ಡ್ ಆಗಿದೆ, ಒಂದು ಪರ್ಟಿಕ್ಯುಲರ್ ಜಾಬ್ ರಿಲೆವೆಂಟ್ ಅಥವಾ ಆರ್ಡರ್ ಏನು ತೊಗೊಂಡಿರ್ತೀವಿ ಆ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅದರ ರಿಲೆವೆಂಟ್ ಟೋಟಲ್ ಕಾಸ್ಟ್ ಆಗಿರ್ಬೋದು, ಇಲ್ಲ ಆಪರೇಷನ್. It shows the total cost as well as different components of the total cost. ಹಾಗಂತ ಅಂದರೆ ಇವಾಗ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಕಾಸ್ಟನ್ನು ನಾವು ಅಸರ್ಟೈನ್ ಮಾಡಬೇಕಾದ್ರೆ ಎಲ್ಲದನ್ನು ನಾವು ಕ್ಲಮ್ಸಿಯಾಗಿ ಹಾಕೋದಿಲ್ಲ, ಅಲ್ಲಿ ಡಿಫ್ರೆಂಟ್ ಬೈಫರ್ಗೇಷನ್ಸನ್ನ ಮಾಡ್ತಾ ಹೋಗ್ತೀವಿ. ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಡಿಫ್ರೆಂಟ್ ಕಾಸ್ಟ್ ಕಾಂಪೊನೆಂಟ್ ಬೇಸಿಸ್ ಮೇಲೆ ಟೋಟಲ್ ಕಾಸ್ಟನ್ನು ಅಸರ್ಟೈನ್ ಮಾಡುವಂಥದ್ದು. ಸೊ ಹಾಗಾಗಿ ಪ್ರೈಮ್ ಕಾಸ್ಟ್ ಎಷ್ಟಾಗಿದೆ, ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬರುತ್ತೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಥವಾ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಎಷ್ಟಿದೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕಾಸ್ಟ್ ಅಥವಾ ಓವರ್ ಹೆಡ್ ಎಷ್ಟು ಆಗಿದೆ. ಈ ಥರ ಡಿಫ್ರೆಂಟ್ ಕಾಂಪೊನೆಂಟನ್ನು ನಾವು ಅಸರ್ಟೈನ್ ಮಾಡಿರ್ತೀವಿ ಅಲ್ವಾ, ಆ ಎಲ್ಲದನ್ನು ನಾವು ಟೋಟಲ್ ಏನು ತಗೋತೀವೋ ಅದು ನಮಗಿಲ್ಲಿ ಟೋಟಲ್ ಕಾಸ್ಟ್ ಆಗಿರುತ್ತೆ. ಓಕೆ, ಟೋಟಲ್ ಕಾಸ್ಟ್ ಪ್ಲಸ್ ಕಾಸ್ಟ್ ಪರ್ ಯೂನಿಟ್, ಅಷ್ಟು ನಂಬರ್ ಆಫ್ ಯೂನಿಟ್ಸಿಗೆ ಎಷ್ಟು ಕಾಸ್ಟ್ ಆಗುತ್ತೆ, ಮತ್ತು ಅದರಿಂದ ಪರ್ ಯೂನಿಟ್ ಕಾಸ್ಟ್, ಒಂದು ಯೂನಿಟಿಗೆ ಕಾಸ್ಟ್ ನಮಗಿಲ್ಲಿ ಎಷ್ಟು ಇನ್ಕರ್ಡ್ ಆಗುತ್ತೆ. ಈ ಎಲ್ಲ ಡೀಟೇಲ್ಸನ್ನು ಅಸರ್ಟೈನ್ ಮಾಡೋದಕ್ಕೆ ಪ್ರಿಪೇರ್ ಮಾಡುವಂತಹ ಸ್ಟೇಟ್ಮೆಂಟ್ ಏನಿದೆಯೋ ಅದನ್ನು ನಾವಿಲ್ಲಿ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ let us see
ಪ್ರೊಫಾರ್ಮಾ ಆಫ್ ಕಾಸ್ಟ್ ಶೀಟ್. ಓಕೆ, ಕಾಸ್ಟ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದ್ರದ್ದು ಒಂದು ಸ್ಪೆಸಿಮನ್ ಅಥವಾ ಪ್ರೊಫಾರ್ಮನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಫಸ್ಟ್ ಆಸ್ ಯೂಶುವಲ್ ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ ಹಾಕೋಬೇಕು ಮತ್ತು 2 ಅಮೌಂಟ್ ಕಾಲಮ್. 1 ಕಾಲಮ್ ಈಸ್ ಫಾರ್ ಟೋಟಲ್ ಕಾಸ್ಟ್ ಆ್ಯಂಡ್ ಅನದರ್ ಕಾಲಮ್ ಈಸ್ ಫಾರ್ ಕಾಸ್ಟ್ ಪರ್ ಯೂನಿಟ್. ಒಂದು ಟೋಟಲ್ ಕಾಲಮ್ ಅಂದರೆ ಟೋಟಲ್ ಕಾಸ್ಟ್ ಕಾಲಮ್, ಇನ್ನೊಂದು ಕಾಸ್ಟ್ ಪರ್ ಯೂನಿಟ್ ಕಾಲಮ್. ಓಕೆ, ಫಸ್ಟ್ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು? ಇದು ಒಂದು ಸ್ಟ್ಯಾಂಡರ್ಡ್ ಸ್ಪೆಸಿಮನ್ ಅಥವಾ ಪ್ರೊಫಾರ್ಮಾ. ನಾವು ಯಾವುದೇ ಕಾಸ್ಟ್ ಶೀಟ್ ರಿಲೆವೆಂಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ಅಂದರೆ ಈ ಒಂದು ಸ್ಟ್ಯಾಂಡರ್ಡ್ ಪ್ರೊಫಾರ್ಮನೇ ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಹಾಗಾಗಿ ಏನೇನಿರುತ್ತೆ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಐ ವಿಲ್ ಎಕ್ಸ್ಪ್ಲೈನ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನಮಗೆ ಪ್ರಾಬ್ಲಮಲ್ಲಿ ಎಷ್ಟು ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಟೋಟಲ್ ಕಾಸ್ಟಲ್ಲೂ ತೊಗೊಳ್ತೀವಿ. ಹಾಗೆಯೇ ಎಷ್ಟು ನಂಬರ್ ಆಫ್ ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೋ ಅದರಿಂದ ನಾವು ಡಿವೈಡ್ ಮಾಡಿದ್ದೀವಿ ಅಂತಂದರೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ. ಓಕೆ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇಸ್ ನಥಿಂಗ್ ಬಟ್ ವಾಟ್ ಈಸ್ ದ ಸ್ಟಾಕ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಆರ್ ಅಟ್ ದ ಬಿಗಿನಿಂಗ್ ಆಫ್ ದ ಮಂತ್. ನಮಗೆ ಯಾವ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿರ್ತಾರೋ ಆ ಒಂದು ಪೀರಿಯಡ್ ಬಿಗಿನಿಂಗಲ್ಲಿ ಇರುವಂತಹ ಸ್ಟಾಕ್ ಆಫ್ ಮೆಟೀರಿಯಲ್ ಏನಿರುತ್ತೆ ಅದನ್ನು ನಾವು ಓಪನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಈ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಗೆ ವಿ ಹ್ಯಾವ್ ಟು ಆ್ಯಡ್ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್, ಕ್ಯಾರೇಜ್ ಇನ್ವರ್ಡ್, ಆಕ್ಟ್ರಾಯ್ ಆ್ಯಂಡ್ ಕಸ್ಟಮ್ ಡ್ಯೂಟಿ, ಅದರ್ ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್. ಓಪನಿಂಗ್ ಸ್ಟಾಕಿಗೆ ನಾವು ಪರ್ಚೇಸಸ್ ಏನಾದರೂ ಅಡಿಷನಲ್ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದರೆ ಅದನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ದೆನ್ ಕ್ಯಾರೇಜ್ ಇನ್ವರ್ಡ್ ಅಂತ ಅಂದರೆ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಗೆ ನಾವು ತೊಗೊಬರ್ಬೇಕಾದ್ರೆ ಇನ್ಕರ್ಡ್ ಆಗುವಂತಹ ಎಕ್ಸ್ಪೆನ್ಸಸ್ ಏನಿರುತ್ತೆ ಅಲ್ವಾ ಅದನ್ನು ನಾವು ಕ್ಯಾರೇಜ್ ಇನ್ವರ್ಡ್ ಅಂತ ಹೇಳ್ತೀವಿ. ಅದನ್ನು ಆ್ಯಡ್ ಮಾಡ್ಕೋಬೇಕು. ದೆನ್ ಆಕ್ಟ್ರಾಯ್ ಆ್ಯಂಡ್ ಕಸ್ಟಮ್ ಡ್ಯೂಟಿ, ಯಾವುದಾದ್ರೂ ಟ್ಯಾಕ್ಸಸ್ ಅಥವಾ ಡ್ಯೂಟೀಸು ನಮಗೆ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಗೆ ನಾವು ಅದನ್ನು ತೊಗೊಬರ್ಬೇಕಾದ್ರೆ ಇನ್ಕರ್ಡ್ ಆಗಿದೆ ಅಂತ ಅಂದರೆ ದಟ್ ಹ್ಯಾಸ್ ಟು ಬಿ ಆ್ಯಡೆಡ್. ನೆಕ್ಸ್ಟ್, ಅದರ್ ಎಕ್ಸ್ಪೆನ್ಸಸ್ ಆರ್ purchases. Apart from this, if there is any expenses incurred by the firm in order to bringing the raw material to our manufacturing center, that has to be added to the opening stock of raw material. ಇದಿಷ್ಟನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಓಪನಿಂಗ್ ಸ್ಟಾಕಿಗೆ. ಓಕೆ, ಸೊ ಈ ಬರೋವಂತಹ ವ್ಯಾಲ್ಯೂ ಏನಿರುತ್ತೆ ಅಲ್ಲ ಇದಿಷ್ಟನ್ನು ಟೋಟಲ್ ಮಾಡಿದ್ಮೇಲೆ ಬರೋವಂತಹ ವ್ಯಾಲ್ಯೂನಲ್ಲಿ ವಿ ಹ್ಯಾವ್ ಟು ಲೆಸ್ ಆರ್ ವಿ ಹ್ಯಾವ್ ಟು ಡಿಡಕ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಈ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಈಸ್ ನಥಿಂಗ್ ಬಟ್ ರಾ ಮೆಟೀರಿಯಲ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್. ಬಿಗಿನಿಂಗಲ್ಲಿ ಇರುವಂತಹ ರಾ ಮೆಟೀರಿಯಲ್ನ ನಾವು ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಹಾಗೆಯೇ ನಾವು ಯಾವ ಪರ್ಟಿಕ್ಯುಲರ್ ಪೀರಿಯಡ್ಗೆ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಇರ್ತೀವೋ ಆ ಒಂದು ಪೀರಿಯಡ್ ಎಂಡಿಂಗ್ ಡೇಟಲ್ಲಿ ಇರುವಂತಹ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಏನಿದೆಯೋ ಅದನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಡಿಡಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. ಬರುವಂತಹ ರಿಸಲ್ಟ್ ಅಥವಾ ಫಿಗರ್ ಏನಿರುತ್ತೋ ಇದನ್ನು ನಾವು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಆ್ಯಡ್ ಡೈರೆಕ್ಟ್ ಆರ್ ಪ್ರೊಡಕ್ಟಿವ್ ವೇಜಸ್. ಈ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಏನು ಬಂದಿರುತ್ತೋ ಇದಕ್ಕೆ ನಾವು ಡೈರೆಕ್ಟ್ ವೇಜಸ್ ಅಥವಾ ಪ್ರೊಡಕ್ಟಿವ್ ವೇಜಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಆಲ್ಸೋ ಆ್ಯಡ್ ಡೈರೆಕ್ಟ್ ಆರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ನಾನು ಪ್ರೈಮ್ ಕಾಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ. ಡೈರೆಕ್ಟ್ ವೇಜಸ್ ಅಂತ ಅಂದರೆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುವಂತಹ ಲೇಬರ್ಸಿಗೆ ಕೊಡುವಂತಹ ವೇಜಸ್ ಏನಿರುತ್ತೋ ಅದು ಡೈರೆಕ್ಟ್ ವೇಜಸ್ ಆಗಿರುತ್ತೆ. ಹಾಗೆಯೇ ಯಾವ್ಯಾವುದು ಎಕ್ಸ್ಪೆನ್ಸಸ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೋ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅದು ನಮಗಿಲ್ಲಿ ಡೈರೆಕ್ಟ್ ಅಥವಾ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ಗೆ ನಾವು ಡೈರೆಕ್ಟ್ ವೇಜಸ್ಸು ಹಾಗೆಯೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎರಡೂ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಎರಡು ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ಪ್ರೈಮ್ ಕಾಸ್ಟ್. ಇದು ಒಂದು ಫಸ್ಟ್ ಸ್ಟೇಜ್. ನೆಕ್ಸ್ಟ್ ವಿ ಹ್ಯಾವ್ ಟು ಆ್ಯಡ್ ಫ್ಯಾಕ್ಟರಿ ಆರ್ ವರ್ಕ್ಸ್ ಓವರ್ ಹೆಡ್. ಪ್ರೈಮ್ ಕಾಸ್ಟ್ ಬಂದ ಮೇಲೆ ಆ ಒಂದು ಪ್ರೈಮ್ ಕಾಸ್ಟಿಗೆ ನಾವು
ಪ್ರಾಬ್ಲಮಲ್ಲಿ ನಮಗೆ ನಂಬರ್ ಆಫ್ ಐಟಮ್ಸ್ ಕೊಟ್ಟಿರ್ತಾರೆ ರಿಗಾರ್ಡಿಂಗ್ ಫ್ಯಾಕ್ಟರಿ ಆರ್ ವರ್ಕ್ಸ್ ಓವರ್ ಹೆಡ್. ಆ ಎಲ್ಲ ಫ್ಯಾಕ್ಟರಿ ಓವರ್ ಹೆಡ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಟೋಟಲು ತೊಗೋಬೇಕು, ಹಾಗೆಯೇ ಕಾಸ್ಟ್ ಪರ್ ಯೂನಿಟ್ ಕೂಡ ನಾವಿಲ್ಲಿ ತೊಗೋಬೇಕಾಗುತ್ತೆ. ದಟ್ ಈಸ್ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಅದು ಯಾವ್ದ್ಯಾವುದು ಅಂತ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಎಷ್ಟೊಂದು ನಂಬರ್ ಆಫ್ ಐಟಮ್ಸು ನಮಗೆ ಫ್ಯಾಕ್ಟರಿ ಓವರ್ ಹೆಡ್ ಅಥವಾ ವರ್ಕ್ಸ್ ಓವರ್ ಹೆಡ್ಡಲ್ಲಿ ಬರುತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಂಬರ್ ಆಫ್ ಐಟಮ್ಸ್ ಇತ್ತಲ್ಲ, ಅದನ್ನು ಇಲ್ಲಿ ನಾವು ಹಾಕೋಬೇಕಾಗುತ್ತೆ. ಓಕೆ, ಸೊ ಈ ಒಂದು ವ್ಯಾಲ್ಯೂಸಿಗೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಪ್ರಾಬ್ಲಮಲ್ಲಿ ನಮಗೆ ಏನಾದರೂ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಏನಾದರೂ ಕೊಟ್ಟಿದ್ದಾರೆ ಅಂತಂದರೆ ವರ್ಕಿಂಗ್ ಪ್ರೋಗ್ರೆಸ್ ಇಸ್ ನಥಿಂಗ್ ಬಟ್ ಸೆಮಿ ಫಿನಿಶ್ಡ್ ಗುಡ್ಸ್ ಅಂತ. ಆ ಸೆಮಿ ಫಿನಿಶ್ಡ್ ಗುಡ್ಸ್ ಅಥವಾ ವರ್ಕಿಂಗ್ ಪ್ರೋಗ್ರೆಸ್ಸನ್ನು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಎರಡೂ ಇದ್ದರೆ ಸೊ ಓಪನಿಂಗ್ನ ಆ್ಯಡ್ ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಟು ಲೆಸ್ ಆರ್ ವಿ ಹ್ಯಾವ್ ಟು ಡಿಡಕ್ಟ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಫ್ಯಾಕ್ಟರಿ ಓವರ್ ಹೆಡ್ ಏನಿರುತ್ತೋ ಆ ಒಂದು ಫ್ಯಾಕ್ಟರಿ ಓವರ್ ಹೆಡ್ಡಿಗೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಿ ಕ್ಲೋಸಿಂಗ್ WIPನ ನಾವು ಲೆಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದೆಲ್ಲ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಸಿಗುವಂತಹ ವ್ಯಾಲ್ಯೂ ಅಥವಾ ರಿಸಲ್ಟ್ ಏನಿರುತ್ತೋ ಅದನ್ನು ನಾವು ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಅಸರ್ಟೈನ್ have to add office and administrative overheads. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸಲ್ಲಿ ನಂಬರ್ ಆಫ್ ಐಟಮ್ಸ್ ಬರುತ್ತೆ. ಅದು ಯಾವ್ದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೀನಿ. ಆ ಥರ ಯಾವುದೇ ಒಂದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಿಗೆ ರಿಗಾರ್ಡಿಂಗ್ ಆಗಿ ಕಾಸ್ಟ್ ಅಥವಾ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವಿಲ್ಲಿ ಹಾಕೋಬೇಕಾಗುತ್ತೆ. ಟೋಟಲ್ ಹಾಕೊಳ್ತೀವಿ, ಹಾಗೆಯೇ ಪರ್ ಯೂನಿಟ್ ಎಷ್ಟು ಅಂತ ಕೂಡ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಓಕೆ, ಸೊ ನಾವು ಈ ಒಂದು ವರ್ಕ್ ಕಾಸ್ಟಿಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡನ್ನು ಆ್ಯಡ್ ಮಾಡಿದ್ರೆ ಬರುವಂತಹ ರಿಸಲ್ಟ್ ಏನಿರುತ್ತೋ ಸೊ ಅದನ್ನು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ನಿಗೆ ನೆಕ್ಸ್ಟ್ ನಾವು ವಿ ಹ್ಯಾವ್ ಟು ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಆ್ಯಂಡ್ ವಿ ಹ್ಯಾವ್ ಟು ಡಿಡಕ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಕಾಸ್ಟ್ ಆಫ್ ಪ್ರೊಡಕ್ಷನಿಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಮತ್ತು ಹಾಗೆಯೇ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸನ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಥರ ಆ್ಯಡು ಮತ್ತು ಲೆಸ್ ಮಾಡಾದ್ಮೇಲೆ ಬರೋವಂತಹ ನೆಕ್ಸ್ಟ್ ವ್ಯಾಲ್ಯೂ ಏನಿರುತ್ತೆ ಈ ಒಂದು ರಿಸಲ್ಟನ್ನ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಸಿಂಪಲ್ಲಾಗಿ ಇದನ್ನು COGS ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು COGS ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನಿರುತ್ತಲ್ಲ ಅದಕ್ಕೆ ನೆಕ್ಸ್ಟ್ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಯಾವ್ಯಾವ ಥಿಂಗ್ಸ್ ಬರುತ್ತೆ ಅನ್ನೋದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ಥರ ಸೆಲ್ಲಿಂಗ್ ರಿಲೆವೆಂಟ್ ಹಾಗೆಯೇ ಡಿಸ್ಟ್ರಿಬ್ಯೂಷನ್ ರಿಲೆವೆಂಟ್ ಏನಾದರೂ ನಮಗೆ ಇಲ್ಲಿ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತ ಅಂದರೆ ನೋಡಿ, ಆಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಸೇಲ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಈ ಒಂದು ರಿಲೆವೆಂಟ್ ಆಗಿ ಇರುವಂತಹ ಯಾವುದೇ ಕಾಸ್ಟ್ ಅಥವಾ ಎಕ್ಸ್ಪೆನ್ಸಸ್ ಇದ್ದರೆ ನಾವು ಅದನ್ನು ಇಲ್ಲಿ ಹಾಕೋಬೇಕಾಗುತ್ತೆ. ಓಕೆ, ಈ ಒಂದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡನ್ನು ನಾವು ಯಾವುದಕ್ಕೆ ಆ್ಯಡ್ ಮಾಡ್ಕೊಳ್ತೀವಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿಗೆ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಓಕೆ, ಆ್ಯಡ್ ಮಾಡಿದ್ಮೇಲೆ ಬರೋವಂತಹ ರಿಸಲ್ಟ್ ಅಥವಾ ವ್ಯಾಲ್ಯೂ ಏನಿದೆಯೋ ಅದನ್ನು ನಾವು ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಓಕೆ, ಇವಾಗ ನಮಗೆ ಟೋಟಲ್ ಕಾಸ್ಟು ಬಂದಿದೆ. ಸೊ ಈ ಒಂದು ಸೇಲ್ಸ್ ಇನ್ಫಾರ್ಮೇಷನ್ ನಮಗೆ ಯೂಶ್ವಲಿ ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರ್ತಾರೆ, ಇಲ್ಲ ಅಂತ ಅಂದರೆ ಪ್ರಾಫಿಟ್ ರಿಲೆವೆಂಟ್ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಪ್ರಾಫಿಟ್ ಕೊಟ್ಟಿರೋದಿಲ್ಲ, ಜಾಸ್ತಿ ನಮಗೆ ಸೇಲ್ಸ್ ರಿಲೆವೆಂಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಟೋಟಲ್ ಕಾಸ್ಟನ್ನು ಅಸರ್ಟೈನ್ ಮಾಡಿದ್ದಾಯಿತು, ಮತ್ತು ಸೇಲ್ಸ್ ಎಷ್ಟು ಅಂತ ಕೊಟ್ಟಿರ್ತಾರೆ. ಈ ಎರಡು ಡಿಫ್ರೆನ್ಸ್ ಏನಿದೆ ಅಲ್ವಾ, ಈ ಎರಡು ಡಿಫ್ರೆನ್ಸು ನಮಗಿಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಅದು ಪ್ರಾಫಿಟ್ ಆದರೂ ಆಗಿರ್ಬೋದು, ಲಾಸ್ ಆದರೂ ಆಗಿರ್ಬೋದು. ಇಫ್ ದ ಟೋಟಲ್ ಕಾಸ್ಟ್ ಈಸ್ ಲೆಸ್ ದ್ಯಾನ್ ಸೇಲ್ಸಿಗಿಂತ ಟೋಟಲ್ ಕಾಸ್ಟ್ ಕಡಿಮೆ ಬಂದಿದ್ರೆ ವಿ ವಿಲ್ ಗೆಟ್ ಪ್ರಾಫಿಟ್. ಇಫ್ ದ ಟೋಟಲ್ ಕಾಸ್ಟ್ ಎಕ್ಸಿಡ್ಸ್ ದ ಸೇಲ್ಸ್ ದೆನ್ ವಿ ವಿಲ್ ಗೆಟ್ ಲಾಸ್. ಸೇಲ್ಸಿಗಿಂತ ಟೋಟಲ್ ಕಾಸ್ಟ್ ಜಾಸ್ತಿ ಆಗಿದೆ ಅಂದರೆ ಲಾಸ್ ಆಗುತ್ತೆ, ಸೇಲ್ಸಿಗಿಂತ ಟೋಟಲ್ ಕಾಸ್ಟ್ ಕಡಿಮೆ ಇದೆ ಅಂತ ಅಂದರೆ ನಮಗೆ ಪ್ರಾಫಿಟ್ ಬರುತ್ತೆ. ಓಕೆ, ಸೊ ಈ ರೀತಿ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಈ ಥರ ಕಾಸ್ಟ್ ಶೀಟನ್ನ ಪ್ರಿಪೇರ್ ಮಾಡಿ ಟೋಟಲ್ ಕಾಸ್ಟ್ ಎಷ್ಟು, ಹಾಗೆಯೇ ಒಂದು ಯೂನಿಟ್ಟಿಗೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ನಾವಿಲ್ಲಿ ಅಸರ್ಟೈನ್
ಓಕೆ, ಜಸ್ಟ್ ಒಂದು ಪ್ರಾಬ್ಲಮನ್ನು ನೋಡೋಣ. ಬಟ್ ಇದು ಕಾಸ್ಟ್ ಶೀಟ್ ರಿಲೆವೆಂಟ್ ಪ್ರಾಬ್ಲಮ್ ಅಲ್ಲ. ಈಗ ನಾವು ಡಿಫ್ರೆಂಟ್ ಓವರ್ ಹೆಡ್ಸ್ ಹೇಳಿದ್ವಿ ಅಲ್ಲ, ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ. ಅದಕ್ಕೆ ರಿಲೆವೆಂಟ್ ಆಗಿ ಕೆಲವೊಂದು ಐಟಮ್ಸನ್ನು ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ಹೇಗೆ ನಾವು ಬೈಫರ್ಗೆಟ್ ಮಾಡ್ತೀವಿ ಅನ್ನೋದನ್ನ ಅಷ್ಟೇ. ಓಕೆ, ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇಲ್ಲಿ ನಮಗೆ ಒಂದು 10 ಐಟಮ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ಸು ಫ್ಯಾಕ್ಟರಿ ಓವರ್ ಹೆಡ್ ಇದೆ, ಕೆಲವೊಂದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸಮ್ ಆಫ್ ದಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಅಲ್ಲಿ ಯಾವ್ದು ಅಂತ ನಾವು ಜಸ್ಟ್ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಗ್ರೀನ್ ಇಂಕಲ್ಲಿ ಕೊಟ್ಟಿರೋದು, ಇಲ್ಲಿ ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡಿರೋದೆಲ್ಲ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಮಾಡಿರೋದು. ಓಕೆ, ಫಸ್ಟ್ ಫ್ಯಾಕ್ಟರಿ ಸೂಪರ್ವೈಸರ್ ಸ್ಯಾಲರಿ. ಇಲ್ಲಿ ಫ್ಯಾಕ್ಟರಿ ಅನ್ನೋ ವರ್ಡ್ ನಮಗೆ ಇಂಡಿಕೇಟ್ ಮಾಡುತ್ತೆ, ಇಟ್ ಬಿಲಾಂಗ್ಸ್ ಟು ದ ಫ್ಯಾಕ್ಟರಿ ಓವರ್ ಹೆಡ್. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ. ಈ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಯೂಶುವಲಿ ನಮಗೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸಲ್ಲಿ ಯೂಸ್ ಮಾಡುವಂಥದ್ದು. ಹಾಗಾಗಿ ಇದನ್ನು ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ ಹಾಕಬೇಕಾಗುತ್ತೆ. ದೆನ್ ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ಸು ಕೂಡ ನಮಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಬರುವಂತಹ ಎಕ್ಸ್ಪೆನ್ಸಸ್. ದೆನ್ ಕನ್ಸ್ಯೂಮಬಲ್ ಸ್ಟೋರ್ಸ್. ಕನ್ಸ್ಯೂಮಬಲ್ ಸ್ಟೋರ್ಸು ನಾವು ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಹಾಗಾಗಿ ಇದನ್ನು ನಾವು ಫ್ಯಾಕ್ಟರಿ ಓವರ್ ಹೆಡ್ಡಲ್ಲಿ ನೋಡ್ತೀವಿ. ದೆನ್ ಮಾರ್ಕೆಟ್ ರಿಸರ್ಚ್. ಮಾರ್ಕೆಟ್ ರಿಸರ್ಚ್ ಬಿಲಾಂಗ್ಸ್ ಟು ದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಮಾರ್ಕೆಟ್ ರಿಸರ್ಚ್ ಅಂತ ಏನು ಹೇಳುತ್ತೆ ಅಂತ ಅಂದರೆ ರಿಗಾರ್ಡಿಂಗ್ ದ ಡಿಮ್ಯಾಂಡ್ ಆ್ಯಂಡ್ ಆಸ್ ವೆಲ್ ಆಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಡಕ್ಟನ್ನು ನಾವು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡುವಂತಹ ಟೈಮಲ್ಲಿ ಸೊ ರಿಸರ್ಚನ್ನು ಕಂಡಕ್ಟ್ ಮಾಡ್ತೀವಿ ಅಥವಾ ಮಾರ್ಕೆಟ್ ಸರ್ವೆನ ಕಂಡಕ್ಟ್ ಮಾಡ್ತೀವಿ. ಹಾಗಾಗಿ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ತೊಗೊಳ್ತೀವಿ. ದೆನ್ ಡೆಲಿವರಿ ವ್ಯಾನ್ ಮೇಂಟೆನೆನ್ಸ್. ಪ್ರೊಡಕ್ಷನ್ ಆದಮೇಲೆ ಆ ಫಿನಿಶ್ಡ್ ಗುಡ್ಸನ್ನು ನಾವು ಸೇಲ್ ಮಾಡಬೇಕಾದ್ರೆ ನಾವು ವ್ಯಾನ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ ಅಲ್ಲ. ಸೊ ಹಾಗಾಗಿ ಪ್ರಾಡಕ್ಟನ್ನು ಡೆಲಿವರಿ ಕೊಡೋ ಟೈಮಲ್ಲಿ ಆ ವ್ಯಾನ್ಗಳನ್ನ ಏನು ಯೂಸ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ನಮಗಿಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ತೊಗೋಬೇಕು. ದೆನ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ದಿಸ್ ಇಸ್ ಆಲ್ಸೋ ಬಿಲಾಂಗ್ ಟು ದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಡಿಪ್ರಿಸಿಯೇಷನ್ ಆನ್ ಮೆಷಿನರಿ, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಫರ್ನಿಚರ್ ಅಂತ ಅಂದರೆ ಆಫೀಸಲ್ಲಿ ಯೂಸ್ ಮಾಡುವಂತಹ ಎಕ್ವಿಪ್ಮೆಂಟನ್ನು ಯೂಶಲಿ ನಾವು ಫರ್ನಿಚರ್ ಅಂತ ಹೇಳ್ತೀವಿ. ಹಾಗಾಗಿ ಅದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಿಗೆ ಬರುತ್ತೆ. ದೆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿನ ನಾವು ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ. ಫರ್ನಿಚರು ಆಫೀಸಲ್ಲಿ ಯೂಸ್ ಮಾಡುವಂಥದ್ದು, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಫ್ಯಾಕ್ಟರಿನಲ್ಲಿ ಯೂಸ್ ಮಾಡುವಂಥದ್ದು. ಹಾಗಾಗಿ ಅದಕ್ಕೆ ರಿಲೆವೆಂಟ್ ಚಾರ್ಜ್ ಮಾಡುವಂತಹ ಡಿಪ್ರಿಸಿಯೇಷನ್ ಏನಿರುತ್ತಲ್ಲ, ಫರ್ನಿಚರ್ ಆಗಿದ್ರೆ ಅದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಿಗೆ ಬರುತ್ತೆ. ದೆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿಗೆ ಚಾರ್ಜ್ ಮಾಡೋ ಡಿಪ್ರಿಸಿಯೇಷನ್ ನಮಗೆ ಎಲ್ಲಿ ಬರುತ್ತೆ ಅಂತ ಅಂದರೆ ಸೊ ಫ್ಯಾಕ್ಟರಿ ಓವರ್ ಹೆಡ್ಡಲ್ಲಿ ಬರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಮೋಟಿವ್ ಪವರ್. ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಟೈಮಲ್ಲಿ ಯೂಸ್ ಮಾಡುವಂತಹ ಪವರ್ ಏನಿರುತ್ತೆ ಸೊ ಆ ಒಂದು ಮೋಟಿವ್ ಪವರು ಕೂಡ ನಮಗಿಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ಡಲ್ಲಿ ಬರುವಂಥದ್ದು. ಹೇಗೆ ನಾವಿಲ್ಲಿ ಬೈಫರ್ಗೆಟ್ ಮಾಡಿ ತೋರಿಸ್ಬೋದು ಅಂತ ಅಂದರೆ ಫಸ್ಟು ಫ್ಯಾಕ್ಟರಿ ಓವರ್ ಹೆಡ್, ನೆಕ್ಸ್ಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಆ್ಯಂಡ್ ದ ಲಾಸ್ಟ್ ಒನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಓಕೆ, ಸೊ ಫ್ಯಾಕ್ಟರಿ ಓವರ್ ಹೆಡ್ಡಲ್ಲಿ ನಾನು ಹೇಳಿದ್ದೀನಿ ಒಂದು ಫ್ಯಾಕ್ಟರಿ ಸೂಪರ್ವೈಸರ್ ಒಂದಿದೆ. ಸೊ ಫ್ಯಾಕ್ಟರಿ ಸೂಪರ್ವೈಸರ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇನ್ಯಾವುದಿದೆ, ಕನ್ಸ್ಯೂಮಬಲ್ ಸ್ಟೋರ್ಸ್ ಇದೆ. ಕನ್ಸ್ಯೂಮಬಲ್ ಸ್ಟೋರ್ಸ್ ಕೂಡ ನಾವು ಫ್ಯಾಕ್ಟರಿ ಓವರ್ ಹೆಡ್ ಅಂಡರಲ್ಲಿ ತೊಗೊಂಡಿದ್ದೀವಿ. ದೆನ್ ಡಿಪ್ರಿಸಿಯೇಷನ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಡಿಪ್ರಿಸಿಯೇಷನ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅದನ್ನು ಕೂಡ ಫ್ಯಾಕ್ಟರಿ ಓವರ್ ಹೆಡ್ ಅಂಡರಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಮೋಟಿವ್ ಪವರ್. ಮೋಟಿವ್ ಪವರು ಕೂಡ ನಾವು ಫ್ಯಾಕ್ಟರಿ ಓವರ್ ಹೆಡ್ಡಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ನೋಡಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇದೆ, ಜನರಲ್ ಎಕ್ಸ್ಪೆನ್ಸಸ್ ಇದೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಜನರಲ್ ಎಕ್ಸ್ಪೆನ್ಸಸ್. ದೆನ್ ಲಾಸ್ಟ್ ಇನ್ನೊಂದು ಯಾವುದಿದೆ, ಡಿಪ್ರಿಸಿಯೇಷನ್ ಆ್ಯಂಡ್ ಫರ್ನಿಚರ್. ಡಿಪ್ರಿಸಿಯೇಷನ್ ಆ್ಯಂಡ್ ಫರ್ನಿಚರ್ ಇದು ಮೂರು ಐಟಮ್ ಡೆಲಿವರಿ ವ್ಯಾನ್ ಮೇಂಟೆನೆನ್ಸ್ ಇದೆ, ಟ್ರಾವೆಲಿಂಗ್ ಈ ಓವರ್ ಹೆಡ್ಸನ್ನು ಕ್ಲಾಸಿಫಿಕೇಶನ್ ಮಾಡಿ ತೋರಿಸಿರೋವಂಥದ್ದು. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಸ್ಟ್ ಶೀಟಲ್ಲಿ ಯಾವ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್